ಕಶ್ಯಪ ಪುತ್ರ ಹಿರಣ್ಯಕಶ್ಯಪ. ನೀವು ಹಿರಣ್ಯ ಗರ್ಭ, ಏಕೆಂದರೆ ನಿಮ್ಮ ಗರ್ಭದಲ್ಲಿ ಅಡಗಿದೆ ನೀವೇ ರಚಿಸಿರುವ ಸಂಪೂರ್ಣ ಸೃಷ್ಟಿ ಮತ್ತದರ ಜೀವಿಗಳಿದು. ಹಾಗೂ ಈ ಹಿರಣ್ಯ ಗರ್ಭಕ್ಕೂ ಹಿರಣ್ಯ ಕಶ್ಯಪ ಪ್ರಣಾಮಗಳು. ನಾನು ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿದ್ದೀನಿ ವತ್ಸ. ಕೇಳು ತಿಳಿಸುವೆ. ಎಲ್ಲವೋ ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಜನಿಸಿದಂತಹ ಯಾವ ಜೀವಿಯಿಂದಲೂ ನನ್ನ ವಧೆಯಾಗದಂತಹ ವರವನ್ನು ಕೊಡಿ. ಅದು ದೇವತೆ ಆಗಲಿ, ಮಾನವನಾಗಲಿ, ಅಥವಾ ಪಶುವೇ ಆಗಲಿ. ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು. ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು. ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ಯೋಗದಿಂದ ಪ್ರಾಪ್ತಿಯಾಗುವ ಎಲ್ಲ ಸಿದ್ಧಿಗಳನ್ನು ನನಗೆ ಪ್ರದಾನಿಸಿ. 3 ಲೋಕದ ಯಶಸ್ಸು ಐಶ್ವರ್ಯ ನನ್ನದಾಗಲಿ. ಏಕೆಂದರೆ ಸಮಸ್ತ ಜೀವಿಗಳಿಗೆ ನಾನೇ ಸಾಮ್ರಾಟನಾಗಬೇಕು. ನನಗೆ ಅಖಂಡ ಶಕ್ತಿಯನ್ನು ಪ್ರದಾನಿಸಿ. ಹಾಗೆ ಈ ಸಂಪೂರ್ಣ ಬ್ರಹ್ಮಾಂಡದ ಶಕ್ತಿಶಾಲಿ ಪುರುಷನಾಗುವ ವರದಾನವನ್ನು ನೀಡಿ. ಹೇ ಬ್ರಹ್ಮದೇವ, ಅತಿ ಶಕ್ತಿಶಾಲಿ ಪುರುಷನಾಗಬೇಕು. ತಥಾಸ್ತು. ಈಗ ನಾನು ಭಗವಂತನಾದೆ. ಇನ್ನು ಎಲ್ಲೆಡೆ ಇದೆ ಗುಣಗಾನ. ಹಿರಣ್ಯ ಕಶ್ಯಪನೇ ಭಗವಂತ. ಹಿರಣ್ಯ ಕಶ್ಯಪನೇ ಭಗವಂತ. ನನ್ನ ಬಳಿ ಬಾ ಪುತ್ರ. ಪ್ರಣಾಮಗಳು ಪಿತಾಶ್ರೀ. ಎಲ್ಲ ದೇವತೆಗಳನ್ನು ನನ್ನ ದಾಸರನ್ನಾಗಿ ಮಾಡಿಕೊಂಡು ಸಂಪೂರ್ಣ ಸೃಷ್ಟಿಯ ಮೇಲೆ ವಿಜಯ ಸಾಧಿಸಿದ ಸುಖ ಒಂದೆಡೆ ಮತ್ತು ಪುತ್ರ ಪ್ರೇಮದ ಸುಖ ಒಂದೆಡೆ. ಪ್ರಹ್ಲಾದ, ಇಂದು ನೀನು ನನ್ನ ಮಡಿಲ ಮೇಲೆ ಕುಳಿತಿರುವೆ. ಮುಂದೊಂದು ದಿನ ನೀನು ಸಿಂಹಾಸನದ ಮೇಲೆ ಕೂರಬೇಕು. ಹೀಗಿರುವಾಗ ಭವಿಷ್ಯದ ಈ ಮುದ್ದು ರಾಜಕುಮಾರನ ವಿವೇಕ ಮತ್ತು ಸಾಮರ್ಥ್ಯದ ಒಂದು ಚಿಕ್ಕ ಪರೀಕ್ಷೆ ಮಾಡಬಾರದು. ರಾಜನ ಪ್ರಥಮ ಕರ್ತವ್ಯವೇನೆಂದರೆ ಅವನು ತನ್ನ ಪ್ರಜೆಗಳನ್ನು ಆ ಮಹಾಪುರುಷನಲ್ಲಿ ಶರಣಾಗಲು ಪ್ರೇರೇಪಿಸುತ್ತಾನೆ. ಆ ಸರ್ವಶಕ್ತಿವಂತ ಸೃಷ್ಟಿಕರ್ತನನ್ನ ಭಕ್ತಿಯಿಂದ ಪಾಲನೆ ಮಾಡುವುದಕ್ಕೆ ಪ್ರೋತ್ಸಾಹಿಸುವವನು. ಆ ಸೃಷ್ಟಿಕರ್ತನೇ ಭಗವಂತ ವಿಷ್ಣು. ಅಜ್ಞಾನ, ಅಹಂಕಾರ, ಮೋಹಮಾಯೆಗಳಲ್ಲಿ ಸಿಲುಕಿ ಪ್ರತಿಯೊಂದು ಜೀವಿಯು ಈ ಜಗತ್ತಿನ ವಿಶಾಲವಾದ ಭವಸಾಗರದಲ್ಲಿ ಮುಳುಗಿ ಹೋಗುತ್ತಿದೆ. ಹೀಗಿರುವಾಗ ನಮಗೆ ಭಗವಂತ ವಿಷ್ಣುವಿನ ನಾಮಸ್ಮರಣೆಯ ಆಶ್ರಯ ಸಿಕ್ಕರೆ ಆಗ ಬಹಳ ಸುಲಭವಾಗಿ ನಮ್ಮ ಜೀವನ ಅತಿಯಾಯಿತು ಆ ವಿಷ್ಣುವಿನ ಗುಣಗಾನ. ನೀನು ಖಂಡಿತವಾಗಿಯೂ ಜ್ಞಾನಿಯ ಹಾಗೆ ಹೇಳುತ್ತಿರುವೆ. ದುರಾದೃಷ್ಟ ಎಂದರೆ ಯಾರೋ ನಿನ್ನ ಜ್ಞಾನದಲ್ಲಿ ವಿಷ ಬೀಜವನ್ನು ಬಿತ್ತಿದ್ದಾರೆ. ಆದರೆ ಇದರಲ್ಲಿ ನಿನ್ನ ದೋಷವಂತೂ ಏನೂ ಇಲ್ಲ. ಚಂದಾಮರ್ಗ, ಯಾರೋ ಆ ವಂಚಕ ವಿಷ್ಣುವಿನ ಭಕ್ತ ವೇಷಭೂಷಣ ಬದಲಾಯಿಸಿಕೊಂಡು ಅವಿತಿಕೊಂಡು ಗುರುಕುಲಕ್ಕೆ ನುಸುಳಿ ಪ್ರಹ್ಲಾದನನ್ನ ದಾರಿ ತಪ್ಪಿಸುತ್ತಿದ್ದಾನೆ. ನಿಮ್ಮಿಬ್ಬರ ಮೇಲೆ ಈಗ ಬಹಳ ದೊಡ್ಡ ಜವಾಬ್ದಾರಿ ಬಂದಿದೆ. ಇನ್ನು ಮುಂದೆ ಇಬ್ಬರು ಎಚ್ಚರ
ಹಾಗೆ ಒಂದನ್ನು ಖಚಿತಪಡಿಸಿಕೊಳ್ಳಿ, ಯಾವ ಕಾರಣಕ್ಕೂ ಆ ವಿಷ್ಣುವಿನ ಭಕ್ತ ಗುರುಕುಲಕ್ಕೆ ನುಸುಳಬಾರದು. ಇಲ್ಲವಾದರೆ ನಾನು ಭಗವಂತ ವಿಷ್ಣುವನ್ನು ನನ್ನ ಶತ್ರು ಎಂದು ಖಂಡಿತ ಒಪ್ಪುವುದಿಲ್ಲ. ಕುಲದ್ರೋಹಿ! ನಾನು ಪ್ರಹ್ಲಾದನಿಗೆ ಮೃತ್ಯುದಂಡನೆ ನೀಡುತ್ತೇನೆ. ಸೈನಿಕರೇ, ನಿಮ್ಮ ಅಸ್ತ್ರಗಳಿಂದ ಪ್ರಹ್ಲಾದನನ್ನ ತುಂಡು ತುಂಡು ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಏಕೆ ಸುಮ್ಮನಾದಿರಿ? ಅಸುರರೇ ಪ್ರಹಾರ ಮಾಡಿ. ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಿನ್ನಂತಹ ಭಕ್ತ ಕಾಲಚಕ್ರದ ಯುಗದಲ್ಲಿ ಜನಿಸುವುದು ಒಂದು ಪವಾಡ. ಅದು ಒಂದು ಬಾರಿ ಮಾತ್ರ. ನಿನಗೆ ನಾನು ತಲೆಬಾಗಿ ನಮಿಸುವೆ. ನಿನ್ನಂತಹ ಶ್ರೇಷ್ಠ ಭಕ್ತನನ್ನು ಕಂಡು ನಾನು ಧನ್ಯನಾದೆ. ಈ ವಿಶಾಲವಾದ ಜಗತ್ತಿನಲ್ಲಿ ನಿಮ್ಮಿಂದ ದೂರವಾಗಿ ನಾನೊಬ್ಬನೇ ಇಲ್ಲಿ ಭಯದಿಂದ ಒಬ್ಬಂಟಿಯಾಗಿದ್ದೇನೇನೋ ಎಂದು ಭಾಸವಾಗುತ್ತಿದೆ. ಒಮ್ಮೆ ಬಂದು ನನ್ನ ಕೈಯನ್ನು ಹಿಡಿದುಕೊಳ್ಳಿ ನಾಥ. ನೀವು ಬಂದು ನನ್ನನ್ನು ನೋಡುವ ಯೋಗ್ಯತೆಯನ್ನು ಪಡೆದುಕೊಂಡೇ ಇಲ್ಲ. ಆದರೂ ಒಮ್ಮೆ ನಾನು ನಿಮ್ಮನ್ನು ನೋಡಲೇಬೇಕು ನಾಥ. ದಯಮಾಡಿ ದರ್ಶನ ನೀಡಿ, ದಯಮಾಡಿ ದರ್ಶನ ನೀಡಿ ನಾಥ. ನನಗೆ ದರ್ಶನ ನೀಡಿ, ನನಗೆ ದರ್ಶನ ನೀಡಿ ನಾಥ. ನಾರಾಯಣ
ವಾಸುದೇವಾಯ ನಮಃ. ನೀಚ, ಅದಮ್ಯ, ಕುಲಘಾತಕ, ನೀನಿನ್ನೂ ಬದುಕಿದೆಯಾ? ಈ ರೀತಿ ಪದೇ ಪದೇ ನಿನ್ನ ಜೀವಂತ ಮುಖವನ್ನ ನನ್ನ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ಆ ಮಾಯಾವಿ ಹೇಡಿ ವಿಷ್ಣುವನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. ಪಿತಾಶ್ರೀ, ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ನೀವು ದಯಮಾಡಿ ಜಗತ್ಪಿತ ನಾರಾಯಣನ ಬಗ್ಗೆ ಹೀಗೆ ಅಪಶಬ್ದಗಳನ್ನು ನುಡಿಯಬೇಡಿ. ನೀನು ಆ ವಿಷ್ಣುವಿನ ದಾಸನಲ್ಲವೇ? ಹಾಗಾದರೆ ಕರೆಯವನನ್ನ. ಬಹುಶಃ ನೀನು ಕರೆದ ಕೂಡಲೇ ಆ ಹೇಳಿ ನನ್ನೆದುರಿಗೆ ಬರಬಹುದು ಎಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ನರಿ ಯಾರು, ಹಾಗೆ ಸಿಂಹ ಯಾರೆಂದು. ಪ್ರಹ್ಲಾದ, ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ? ಅವಶ್ಯವಾಗಿರುವರು. ಹಾಗಾದರೆ ಪ್ರಾರ್ಥನೆ ಮಾಡು ಪ್ರಹ್ಲಾದ, ನಿನ್ನ ನುಡಿ ಸತ್ಯವಾಗಲಿ. ಒಂದೊಮ್ಮೆ ಅವನು ಈ ಕಂಬದಲ್ಲಿ ಇಲ್ಲವಾದರೆ ಎಂದು ಈ ಹಿರಣ್ಯ ಕಶ್ಯಪ ಈ ತುಂಬಿದ ಸಭೆಯಲ್ಲಿ ಎಲ್ಲರ ಎದುರಿಗೆ ನಿನ್ನ ಶಿರವನ್ನು ಕತ್ತರಿಸಿ ದೇಹದಿಂದ ಬೇರ್ಪಡಿಸುತ್ತೇನೆ. ನಾನು ನಿನ್ನ ವಿಷ್ಣುವಿಗೆ ಸವಾಲೊಡ್ಡುತ್ತಿದ್ದೇನೆ. ನನ್ನಿಂದ ಎಂದು ನಿನ್ನನ್ನು ಕಾಪಾಡಲು ಸಾಧ್ಯವಾದರೆ ಕಾಪಾಡಲಿ. ನೋಡಿಯೇ ಬಿಡೋಣ ವಿಷ್ಣು ತನ್ನ ಭಕ್ತನಿಗಾಗಿ ಏನು ಮಾಡುತ್ತಾನೆ ಎಂದು. ಪ್ರಚಂಡ ದುಷ್ಟ ಸಂಹಾರ ಭೀಕರ ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿಗೋಡು ಉಗ್ರ ಹರಿಯಾದ ರುದ್ರ. ಶಾಂತರಾಗಿರಿ.
ಎಫೆಕ್ಟ್ ಇದೆ ಅಂತಲೇ ನಾವು ಹೇಳ್ತೀವಿ. ನಮ್ಮ ಈ ಮಹಾವತಾರ ನರಸಿಂಹ ಇವತ್ತು ಇಷ್ಟೊಂದು ನಮ್ಮ ಮಕ್ಕಳೆಲ್ಲ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಇಷ್ಟೊಂದು ಕಾಲಾವಕಾಶ ಮಾಡಿಕೊಟ್ಟಿರೋರು ಫಸ್ಟ್ ನಮ್ಮ ಲಿಂಗು ಸರ್ ನಮಗೆ ಟೈಮ್ ಮಾಡಿಕೊಟ್ಟಿಲ್ಲ ಅಂದರೆ ನಾನು ನಿಜವಾಗ್ಲೂ ನಮ್ಮ ಮಹಾವತಾರ ನರಸಿಂಹ ನಾನು ಮಾಡ್ತಿರ್ಲಿಲ್ಲ. ಅದೇ ರೀತಿ ನಮ್ಮ ವಿಜಯ್ ಕುಮಾರ್ ಸರ್, ನಮ್ಮ ಟೆಕ್ನಿಕಲ್ ಇನ್ಚಾರ್ಜ್ ಆಗಿರುವಂಥ ಸರ್ ಅವರು ನಮಗೆ ಯಾವ್ಯಾವ ಡೈಲಾಗ್ಸ್ ಎಲ್ಲಿ ಆ್ಯಡ್ ಮಾಡಬೇಕು, ಯಾವ ಮ್ಯೂಸಿಕ್ನ ಎಲ್ಲಿ ಆ್ಯಡ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ನಿಮಗೂ ಕೂಡ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸರ್. ಅದೇ ರೀತಿ ನಮ್ಮ ನೀವೆಲ್ಲ ನೋಡ್ತಿದ್ದೀರಾ, ನಮ್ಮ ಈ ಸ್ಟೇಜ್ ಇಷ್ಟೊಂದು ಕಲರ್ಫುಲ್ ಆಗಿ ಮೂಡ್ ಬಂದಿದೆ ಅಂದರೆ ಮೇನ್ ರೀಸನ್ನು ಶ್ರೀನಿವಾಸ್ ಸರ್, ದೆನ್ ಯಾರೋ ಸೋಮನಾಥ್ ಸರ್, ಅವರಿಬ್ಬರ ಕಡೆಯಿಂದ ಕೂಡ ನಮ್ಮ ಸ್ಟೇಜ್ ಇವತ್ತು ಇಷ್ಟೊಂದು ತುಂಬ ಚೆನ್ನಾಗಿದೆ. ಅದೇ ರೀತಿ ಇನ್ನೊಂದು ಮೇಜರ್ ಆಗಿ ಹೇಳಬೇಕು, ನಾನು ನಮ್ಮ ಈ ಮಹಾವತಾರ ನರಸಿಂಹದಿಂದಗಡೆ ತುಂಬ ಕಷ್ಟನೇ ಇದೆ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಮ್ಮ ಮಕ್ಕಳು ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಅಥವಾ ಈ ಮಹಾವತಾರ ಸ್ಕಿಟ್ ಕಮ್ ಡ್ಯಾನ್ಸ್ನ ಇಷ್ಟೊಂದು ಯಶಸ್ವಿಯಾಗಿ ಮಾಡಿದ್ದಾರೆ ಅಂದರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಂದರೆ ನಾವು ಪಕ್ಕಾ ಮಾಡೋಕ್ಕಾಗಲ್ಲ. ನಿಮಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ ಪೇರೆಂಟ್ಸ್.